ಏಯ್ ಯಾರಪ್ಪ ಇದೆಲ್ಲ? ಸರ್ಸೆ ಸರ್ಸೆ ಸರ್ಗ ನೀನು ಸರ್ಸೆ. ಏನ್ ಸಖತ್ತಾಗಿದೆ ಸಾಂಗು. ಹೆಣ್ಮಕ್ಳೆಲ್ಲ ಆಡಿ ಕುಣಿಬೇಕು. ಗಂಡ್ ಮಕ್ಳೆಲ್ಲ ಇದರಿಂದ ಪ್ರೋತ್ಸಾಹ ತಗೊಳ್ಬೇಕು. ಸೂಪರ್ ಸಾಂಗು. ಎಂತ ಸಾಹಿತ್ಯ, ವಾ 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 ಅಂತ ಹೇಳ್ಬೇಕು. ಇದು ನಮ್ ದೇಶದಲ್ಲಿ ಇರೋ ಪರಿಸ್ಥಿತಿ ಇವತ್ತು. ಸಾಹಿತ್ಯ ಬರ್ದಿರೋದಕ್ಕೆ ಕಾರಣ ಪ್ರೇಮ್ ಅವರಲ್ಲ. ಪ್ರೇಮ್ಗೆ ಇಂಥ ಆಲೋಚನೆಗಳು ಬರೋದಕ್ಕೆ ಕಾರಣ ಈ ದೇಶದ ಪರಿಸ್ಥಿತಿ. ಈ ದೇಶದಲ್ಲಿ ಜನ ಏನ್ ಎಂಜಾಯ್ ಮಾಡ್ತಾರೆ ಅದನ್ನೇ ಸಿನಿಮಾ ಮಾಡ್ತಾರೆ ಕಣ್ರಿ. ಈ ದೇಶದಲ್ಲಿ ಹೆಣ್ಮಕ್ಳನ್ನ ಮುಕ್ಕಿ ತಿನ್ನೋರ್ಗೆನೆ ಕಾಲ, ಅವ್ರಿಗೇನೆ ಮರ್ಯಾದಿ, ಸ್ಥಾನ, ಮಾನ, ಗೌರವ ಎಲ್ಲ ಅವ್ರಿಗೆ ಸಿಗೋ ಅಂತದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ 2 ಗಂಟೆ ರಾತ್ರಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಗಡೀಪಾರು ಆದೇಶ 2 ಗಂಟೆಗೆ ತಗೊಂಡೋಗ್ ಕೊಡ್ತಾರೆ. ಯಾಕೆ ಅಂತ ಕೇಳ್ತೀರಾ? ಅವ್ರು ಹೇಳ್ತಾರೆ ಸೆರಗನ್ ಸರಿಸ್ಬೇಡ್ರೋ, ಹೆಣ್ಮಕ್ಳನ್ನ ಒತ್ತಾಕೊಂಡು ಹೋಗ್ಬೇಡ್ರೋ, ಆಕೆ ತಾಯಿ, ಆಕೆ ದೇವಿ ಸ್ವರೂಪಳು, ಆಕೆಗೆ ಅನ್ಯಾಯ ಮಾಡ್ಬೇಡ್ರೋ ಅಂತ ಹೇಳಿ ಹೋರಾಟ ಮಾಡುವಂತ ವ್ಯಕ್ತಿ. ಸೌಜನ್ಯ ಅನ್ನೋ ಹೆಣ್ಮಗಳನ್ನ 14 ವರ್ಷದ ಮೊದ್ಲು ಎತ್ತಾಕೊಂಡು ಹೋಗಿ ಆಕೆನ ಕೊಂದ್ ಹಾಕ್ತಾರಲ್ಲ, ಆಕೆ ಅತ್ಯಾಚಾರ ಮಾಡ್ತಾರಲ್ಲ, ಅವ್ರ ವಿರುದ್ಧ ನಿಂತಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಕಣ್ರಿ. ನೀವು ಈ ಪ್ರದೇಶದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ನಿಮ್ಮನ್ನ ಗಡೀಪಾರ್ ಮಾಡ್ತೀವಿ ನಾವು ಅಂತ ಹೇಳಿ ಗಡೀಪಾರು ಆದೇಶನ 1 ಸತಿ ಅಲ್ಲ 3 ಸತಿ ಹೊರಡಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ದೇಶದಲ್ಲಿ ಯಾವುದಕ್ಕೆ ಬೆಲೆ ಅಂದ್ರೆ, ಪ್ರೇಮ್ ಅಂತವ್ರು ನೋಡಿ ಅವ್ರಾಗ ಅವರೇ ಬರ್ದಿರೋದಲ್ಲ, ಖಂಡಿತ ಬರ್ದಿಲ್ಲ. ಈ ದೇಶದಲ್ಲಿ ಜನ ಏನ್ ಒಪ್ಕೊಳ್ತಾರೆ ಅದನ್ನೇ ಸಿನಿಮಾ ಮಾಡೋ ಅಂತದ್ದು. ಜನ ಏನ್ ಒಪ್ಕೋತಾರೆ ಅದನ್ನ ಸಿನಿಮಾ ಮಾಡ್ತಾರೆ. ಅವರು ಹಣಕ್ಕಾಗಿ, ಹೆಸರಿಗಾಗಿ ಸಿನಿಮಾ ಮಾಡೋರು ಅವರು. ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಸರ್ಸೆ ಸರ್ಸೆ ಸೆರ್ಗ ನೀನು ಸರ್ಸೆ. ಇದನ್ನ ನೋಡ್ಬಿಟ್ಟು ಪ್ರಭಾವಿಗಳು ಯಾರು ಇವತ್ತಿನ ಜನರೇಷನ್ ಇದ್ದಾರೆ, ಇವರೆಲ್ಲ ಪ್ರೋತ್ಸಾಹ ತಗೊಂಡು ಅದನ್ನೇ ಮುಂದಕ್ಕೆ ಮಾಡ್ತಾ ಹೋಗ್ತಾರೆ. ಆಲ್ರೆಡಿ ಮಾಡ್ತಾ ಇರೋದನ್ನೇ, ನಡೀತಾ ಇರೋದನ್ನೇ ಸಿನಿಮಾ ತೆಗೆಯೋದು. ಅವ್ರಿಗೇನು ಐಡಿಯಾ ಬಂದ್ಬಿಟ್ಟು ಕಾಲ್ಪನಿಕವಾಗಿ ಬಂದ್ಬಿಡಲ್ಲ, ಇಲ್ಲ ಈ ರೀತಿ ಮಾಡಿ ಅಂತ ಪ್ರಮೋಟ್ ಮಾಡಲ್ಲ. ಐ ಸ್ಟ್ಯಾಂಡ್ ವಿತ್ ಪ್ರೇಮ್. ಕರೆಕ್ಟ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರು ರಿಯಲ್ ಅಲ್ಲೂ ಇರಬಾರ್ದು, ರೀಲ್ ಅಲ್ಲೂ ಇರಬಾರ್ದು. ಯಾಕಂದ್ರೆ ಅವರು ಹೀರೋಗಳಿಗೆ ಬದುಕೋ ಒಂದು ಕಾಲನೇ ಅಲ್ಲ ಈ ದೇಶದಲ್ಲಿ. ಯಾಕಂದ್ರೆ ಹೆಣ್ಮಗಳನ್ನ ರಕ್ಷಣೆ ಮಾಡ್ಬೇಕು. ದೇವಿ ಸ್ವರೂಪಿ. ತನ್ನ ಯೌವನವನ್ನೇ 14 ವರ್ಷ ಕಳೆದ್ ಬಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಅವ್ರು ಯಾಕ್ರಿ ಇರ್ಬೇಕು? ಅವ್ರು ಇರ್ಬಾರ್ದಪ್ಪ. ಕರ್ನಾಟಕದಿಂದನೇ ಆಚೆಗೆ ಹಾಕ್ಬಿಡ್ಬೇಕು. ಯಾಕೆ ಸುಮ್ನೆ ರಾಯಚೂರು? ಕರ್ನಾಟಕದಿಂದಾನೇ ಆಚೆ ಹಾಕ್ಬಿಡಿ ಹೇಳ್ತೀನಿ. ಯಾಕೆ ಕರ್ನಾಟಕದಿಂದ ದೇಶನೇ ಬಿಟ್ಟು ಕಳಿಸ್ಬಿಡಿ. ದೇಶದ್ರೋಹಿ, ಹೆಣ್ಮಕ್ಳನ್ನ ಕಾಪಾಡಿ ಅಂತ ಹೇಳ್ತಾ ಇರುವ ದೇಶದ್ರೋಹಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಮಾತೃದ್ರೋಹಿ. ಹೆಣ್ಮಕ್ಳಿಗೆ ಪವಿತ್ರವಾದ ಸಾವು ಸಿಗ್ಬೇಕು ಅಂತ ಹೇಳಿ ಕೆಲವ್ರು ಹೇಳ್ತಾರೆ, ಪಾಪಿಗಳು. ಅದು ಪವಿತ್ರವಾದ ಸಾವು ಅಂತ ಹೇಳಿದ್ರೆ ಏನಂದ್ರೆ, ಆಕೆಯ ಮೇಲೆ ಅತ್ಯಾಚಾರ ಆಗಿ ಆಕೆನ ಕೊಂದಾಕ್ಬಿಡೋದು. ಇದು ಪವಿತ್ರವಾದ ಸಾವು. ಸಾಂಗ್ ಯಾವ್ದು ಗೊತ್ತಾ? ಹೆಣ್ಮಕ್ಳ ಪರವಾಗಿ ದೇವಿ ಸ್ವರೂಪಿ. ಅದೇ ಹಾಗೆಲ್ಲ ಹೇಳ್ಬಾರದು. ಸರ್ಸೆ ಸರ್ಸೆ ಸೆರ್ಗ ನೀನು ಸರ್ಸೆ. ಯಾರು ಬಂದ್ರು ಸೆರಗಿಸ್ಬಿಡ್ಬೇಕು. ಅವ್ರು ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ರೆ 17 ವರ್ಷ ಹೆಣ್ಣು ಮಗು ಆಗ್ಲಿ ದೊಡ್ಡೋರಾಗ್ಲಿ ಅಜ್ಜಿ ಆಗ್ಲಿ ಎತ್ತಾಕೊಂಡು ಹೋಗ್ಬಿಡ್ಬೇಕು ಈ ಗಂಡಸ್ರೆಲ್ಲ. ಇದಕ್ಕೆ ಪ್ರೋತ್ಸಾಹ ಕೊಡೋನೆ ಗುರು ಈ ದೇಶದಲ್ಲಿ ಇವತ್ತು ಪ್ರಭಾವಿ. ಇದಕ್ಕೆ ಏನು ಪ್ರೋತ್ಸಾಹ ಕೊಡೋನೆ ಈ ದೇಶದ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಹೆಣ್ಮಕ್ಳನ್ನ ತಿಂದು ಮುಗಿಸ್ಬಿಡ್ಬೇಕು. ಇದನ್ನೇ ನಾವು ಪ್ರಮೋಟ್ ಮಾಡೋದು ಈ ದೇಶದಲ್ಲಿ. ಸುಮ್ನೆ ಇಲ್ಲ ಅಂದ್ರೆ ನೀವು ಬಂದ್ಬಿಡ್ತೀರಾ. ಯಾರ್ರೀ ಅದು ಸಾಹಿತ್ಯ ಬರ್ದಿರೋದು? ಏನ್ ನಿನ್ನೆಯಿಂದ ನೋಡಕ್ ಆಗ್ತಾ ಇಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ಯಾರೋ ಮೇಡಮ್ ಅಮೆರಿಕೆಯಿಂದ ಬೇರೆ ಹೇಳ್ತಾ ಇದಾರೆ. ಏನ್ರಿ ಅದು ಸಾಹಿತ್ಯನೇನ್ರಿ? ಹೆಣ್ಮಕ್ಕಳ ಗುಪ್ತಾಂಗದ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಮೇಡಮ್, ಗುಪ್ತಾಂಗಕ್ಕೆ 6 ಇಂಚು ಮಣ್ ತುರ್ಕಿ 14 ವರ್ಷ ಆದ್ರೂ ನ್ಯಾಯ ಸಿಗ್ಲಿಲ್ಲ. ನೀವು ಹೇಳ್ಬಿಟ್ಟಿದ್ದಾರೆ, ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಾಹಿತ್ಯದಲ್ಲಿ ಅಂದ್ಬಿಟ್ಟು ನೀವು ಕಿರ್ಚ್ಕೊಂಡ್ರೆ ಹೆಂಗ್ ಮೇಡಮ್? ನೀವು ಅರ್ಥ ಮಾಡ್ಕೊಳ್ಬೇಕು, ಈ ದೇಶದಲ್ಲಿ ನಡೀತಾ ಇರೋದೇ ಅದು. ನಿಮ್ಗೂ ಹೇಳ್ತಾರೆ ನೀವೇನೋ ಬಿಕ್ನಿ ಹಾಕೊಂಡ್ಬಿಟ್ಟಿದೀರಾ ಅಂತ. ಬಟ್ಟೆ ಹಾಕೊಳ್ಳೋ ಅಂತದ್ದು ಅವರ ಸ್ವಾತಂತ್ರ್ಯ. ಅದ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತಾರೆ. ಪ್ರಶ್ನೆ ಮಾಡಿದ್ರು ನಿಮ್ಮನ್ನ ಗಡೀಪಾರ್ ಮಾಡ್ತಾರೆ. ಅದೇ ನೀವು ಈ ಸಾಂಗ್ ಅನ್ನ ಎಂಜಾಯ್ ಮಾಡಿ. ಸರ್ಸೆ ಸರ್ಸೆ ಸೆರ್ಗ ನೀನು ಸರ್ಸೆ, ಅಂಟಾವಾ ಹೂ ಅಂಟಾವಾ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಯಾವನೇ ಬಂದ್ ಕರೆದ್ರುನು, ಯಾರೇ ಬಂದ್ ನಿಮ್ ಮನೆ ಹೆಣ್ಮಕ್ಳನ್ನ ಒತ್ತಾಕೊಂಡು ಹೋದ್ರುನು ನೀವು ಸುಮ್ನಿರ್ಬೇಕು, ಆ ಹೆಣ್ಮಕ್ಳು ಸುಮ್ನಿರ್ಬೇಕು. ಅಕಸ್ಮಾತು ಅವ್ರ ಗ್ರಹಚಾರ ಕೆಟ್ಟು
ಆ ಗಂಡ್ಮಕ್ಳಿಗೆ ಅವ್ರನ್ನ ಕೊಂದಾಕ್ಬೇಕು ಅಂತ ಹೇಳಿ ಅನ್ಸಿ ಆಕೆನ ಅತ್ಯಾಚಾರ ಮಾಡಿ ಕೊಂದಾಕ್ಬಿಟ್ರೆ ನಾವು ಖುಷಿ ಪಡ್ಬೇಕು. ನಾವು ಅವ್ರ ತಿಥಿನ ಹೇಗ್ ಮಾಡ್ಬೇಕು ಅಂದ್ರೆ, ನಮ್ಮ ಮನೆಯ ಹೆಣ್ಣು ಮಗಳು ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿದ್ದಾಳೆ ಅಂತ ಹೇಳಿ ಫುಲ್ ಸಂತೋಷ ಪಟ್ಬಿಡ್ಬೇಕು. ನಾವು ಆತರ ಏನಾದ್ರೂ ನಮ್ಮನೆ ಹೆಣ್ಮಕ್ಳು ಸತ್ತೋಗ್ಬಿಟ್ರೆ ದಿನಾ ಹಾಲ್ ಪಾಯಸ ಮಾಡ್ಕೊಂಡು ಕುಡಿಬೇಕು. ಇದನ್ನ ಇವತ್ತು ನಮ್ ದೇಶದ ಜನರು, ಪ್ರಭಾವಿಗಳು, ಚಿಂತಕರು ಇವರೆಲ್ಲ ಯೋಚನೆ ಮಾಡ್ತಾ ಇರುವಂತದ್ದು. ಆಫೀಸರ್ಸ್ ಕೂಡಾನು. ಯಾಕಂದ್ರೆ ರುದ್ರ ಮುನಿಯವರು ಕೂಡ ಇದನ್ನೇ ಹೇಳಿದ್ದಾರೆ. ಸತ್ತು ಪವಿತ್ರವಾಗಿ ಸತ್ತು ಸ್ವರ್ಗ ಸೇರೋದು. ಅದನ್ನೇ ಕೆಲವು ಕಿರಿಕ್ಗಳು ಅವು ಇವುಗಳು ಪ್ರಮೋಟ್ ಮಾಡ್ತಾ ಇರುವಂತದ್ದು. ಸೊ ಈ ದೇಶದಲ್ಲಿ ಮತ್ತೆ ಇನ್ನೇನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಹೆಣ್ಮಕ್ಳಿಗೆ ಅವ್ರದೇ ಆದ ಸ್ವಾತಂತ್ರ್ಯ ಇದೆ. ಅವ್ರು ಇಷ್ಟಪಟ್ಟ ಬಟ್ಟೆ ಹಾಕೊಳ್ಬಹುದು. ಅವರು ಎಲ್ಲಾ ಟೈಮಲ್ಲೂ ಸ್ವಾತಂತ್ರ್ಯವಾಗಿ ಹೋರಾಡ್ಬೋದು. ಅವರು ಸಮಾನತೆಯನ್ನ ಎಂಜಾಯ್ ಮಾಡ್ಬೋದು. ಇದೆಲ್ಲ ನಡೆಯಲ್ಲ. ಇದೆಲ್ಲ ಪುಸ್ತಕದ ಬದ್ನೆಕಾಯಿ. ನೀವು ಪುಸ್ತಕದಲ್ಲಿ ಬದ್ನೆಕಾಯಿ ತರ ಅದನ್ನ ನೋಡ್ಕೊಳ್ಬೇಕಷ್ಟೆ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಸರ್ಸೆ ಸರ್ಸೆ ಸರ್ಗ ನೀನು ಸರ್ಸೆ. ಪ್ರೇಮ್ ಅವ್ರು ಇದನ್ನ ಖಂಡಿತ ಬರೀಲಿಲ್ಲ ಕಣ್ರಿ. ಈ ದೇಶದಲ್ಲಿ ಇರೋದೇ ಅದು. ಈ ದೇಶದ ಜನಕ್ಕೆ ಬೇಕಾಗಿರೋದೇ ಅದು. 90% ಜನ ಇದರಲ್ಲಿ ಏನೋ ಗೊತ್ತಿದ್ರೂನು, ತಪ್ಪು ಅಂತ ಗೊತ್ತಿದ್ರೂನು ಸುಮ್ನಿರ್ತಾರೆ. ಇನ್ನೊಂದು 5% ಜನ ಪಾಪ ಹೋರಾಟ ಮಾಡ್ತಾರೆ. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವ್ರು, ಇಲ್ರಪ್ಪ ಇದು ತಪ್ಪು, ನಿಮ್ಮನೆ ಹೆಣ್ಮಗಳು ಬೇರೆ ಅಲ್ಲ, ನಮ್ಮನೆ ಹೆಣ್ಮಗಳು ಬೇರೆ ಅಲ್ಲ, ನಾವು ಕಾಪಾಡ್ಕೋಬೇಕು, ಯಾರ ಮನೆ ಹೆಣ್ಮಗಳಾದ್ರೆ ಏನು ಅಂತ ಧ್ವನಿ ಎತ್ತಿದ್ರೆ ನಿಮ್ಮನ್ನ ಗಡಿಪಾರ್ ಮಾಡ್ತಾರೆ. ನೀನು ಈ ಪ್ರದೇಶದಲ್ಲಿ ಇರೋದಕ್ಕೆ ಸೂಕ್ತ ಅಲ್ಲ, ನೀನು ಜಾತಿಗಳ ಮಧ್ಯೆ ಬೆಂಕಿ ಹಚ್ಬಿಡ್ತೀಯಾ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಬಿಡ್ತೀಯಾ. ಪುಣ್ಯ ಅವ್ರದ್ದು, ನೀನ್ ದೇಶದ್ರೋಹಿ ಅನ್ಬಿಟ್ಟು ಪಕ್ಕದ ದೇಶಕ್ಕೆ ಕಳಿಸ್ಬಿಡ್ಲಿಲ್ಲ. ಹೆಂಗೋ ಹಂಗ ಇಲ್ಲೇ ಕೋರ್ಟ್ ಗೀಟಲ್ಲಿ ಹೋರಾಟ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಇಲ್ಲೇ ಬಿಟ್ಟಿದ್ದಾರೆ. ಅವ್ರ ಪುಣ್ಯ ರೀ ಅದು. ಇದನ್ನೇ ನಾನು ಹೇಳಕ್ ಇಷ್ಟಪಡ್ತಾ ಇರೋದು. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಏನಿದೆ ಟ್ರೆಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಏನೋ ಹಣವಂತರು ಅವ್ರು ಹೇಳ್ತಾರೆ ಸರ್ಸಿ ಅಂತ, ಸರ್ಸಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾರು ಅನ್ಯಾಯ ಆಯ್ತಾ? ಆಯ್ತು. ಈ ಅನ್ಯಾಯ ಅಂತಲ್ಲ, ಅದು ನ್ಯಾಯ. ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿದ್ಲು ಅಂತ ತಿಥಿ ಮಾಡ್ಕೊಂಡು ನೆಮ್ಮದಿಯಾಗಿ ಊರೆಲ್ಲರಿಗೂ ಊಟ ಹಾಕೊಂಡು ಖುಷಿಯಾಗಿರಿ. ಇದಕ್ಕಿಂತ ಪುಣ್ಯದ ಕೆಲ್ಸ ಇನ್ನೇನಿದೆ? ಶಕ್ತಿ ದೇವತೆ ಅಂತೆ ನಮ್ಮನೆ ಹೆಣ್ಮಗಳು, ಮನೆಯಲ್ಲಿ ಒಂದ್ ಹೆಣ್ಮಗಳಿದ್ರೆ ಆಕಾಶದಲ್ಲಿ ಚಂದ್ರ ಇದ್ದಷ್ಟೇ ಖುಷಿ, ತಂಪು. ಇವೆಲ್ಲ ನಿಮ್ ಕನ್ಸು. ಇದನ್ನೆಲ್ಲ ನೀವು ಇನ್ ಮುಂದೆ ಮರ್ತು ಬಿಡ್ಬೇಕು. ಪ್ರೇಮ್ ಅವರು ಸಾಹಿತ್ಯವನ್ನ ಬರ್ದಿರೋದಲ್ಲ, ಅದು ಈ ದೇಶದಲ್ಲಿ ನಡೀತಾ ಇರುವಂತಹ ಸತ್ಯ. ಆ ಹಾಡನ್ನ ವಿರೋಧ ಮಾಡೋದಲ್ಲ, ಮನಸ್ಥಿತಿಗಳನ್ನ ನೀವು ಖಂಡಿಸ್ಬೇಕು. ಯಾಕೆ ಅಂತ ನಾನು ಈಗಾಗ್ಲೇ ಹೇಳಿದೀನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ ಪ್ರಕಾರ ಈ ದೇಶದಲ್ಲಿ ಹೀರೋಗಳು ಇರೋದಕ್ಕೆ ಸೂಕ್ತ ಅಲ್ಲ, ಬರೀ ವಿಲನ್ಸ್ ಇರೋದಕ್ಕೆ ಮಾತ್ರ ಸೂಕ್ತ. ಸೊ ಪ್ರಮೋಟ್ ಸರ್ಸೆ ಸರ್ಸೆ ಸರ್ಗ ನೀನು ಸರ್ಸೆ, ನಿಮ್ ಜನ್ಮಕ್ಕೆ ಅಂತ ನಾನಂತೂ ಉಗಿತೀನಿ. ಯಾಕಂದ್ರೆ ಈ ತರ ಒಂದು ದರಿದ್ರ ಪ್ರಮೋಷನ್ ನನಗಂತೂ ಆಗಲ್ಲ. ಆದ್ರೆ ವಾಸ್ತವವನ್ನ ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಹೇಳಿದೀನಿ. ನಿಮ್ಗೇನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೋರಾಟಗಾರರೇ, ಮೋರ್ ಪವರ್ ಟು ಯು. ನನಗೂನು ಈ ರೀತಿಯಾದ ಕೆಟ್ಟ ಸಾಹಿತ್ಯ ಕೇಳಕ್ ಇಷ್ಟ ಇಲ್ಲ. ಆದ್ರೆ ಪ್ರೇಮ್ ಅವ್ರನ್ನಂತೂ ನಾನು ಕಣ್ಸಲ್ಲ. ಅಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.